ಮೈಸೂರಿಂದನೂ ತುಂಬಾ ಪಾಸಿಟಿವ್ ಆಗಿ ರಿವ್ಯೂಗಳು ಬರ್ತಾ ಇದೆ. ತುಂಬಾ ಖುಷಿ ಆಗತ್ತೆ. ಆ ಮೈಸೂರು ಸೆಲೆಬ್ರೇಷನ್ ತುಂಬಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದು ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಬಂದ್ವಿ. ಮೈಸೂರು DRC ಅಲ್ಲಿ ಹೌಸ್ಫುಲ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ನಿನ್ನೆ ಒರಾಯನ್ ಮಾಲ್ ಅಲ್ಲಿ ಅಷ್ಟೇ 2 ಶೋಗಳು ಕೂಡ ಪೇಡ್ ಪ್ರೀಮಿಯರ್ ತುಂಬಾ ಚೆನ್ನಾಗಾಗಿತ್ತು. ಓಕೆ, ಏನೇ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಆಕ್ಚುಲಿ ಗಾಂಧಿನಗರಲ್ಲಿ ಬಂದ್ರೇನೆ ರಿವ್ಯೂಗಳು ಗೊತ್ತಾಗೋದು, ಒರಿಜಿನಲ್ ಆಡಿಯನ್ಸ್ ಗಳು ಇಲ್ಲೇ ಬರೋದು. ಸೊ ತುಂಬಾ ಖುಷಿಯಾಗಿದೆ. ಬೇರೆ ಬೇರೆ ಕಡೆಯಿಂದ ಫೋನ್ಸ್ ಗಳು ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಸಮಾಧಾನ ಇದೆ, ನಮ್ಗೆ ಸಾರ್ಥಕತೆ ಇದೆ. ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಎಲ್ಲರೂ ಇದೇ ತರ ಆಗ್ಬೇಕು ಅನ್ನೋದೊಂದು ಖುಷಿ ನಮ್ಗೆ. ರಾಜವರ್ಧನ್ ಅವರು ಆಕ್ಟರ್, ಬಟ್ ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ತುಂಬಾ ಜನ ಅನ್ಕೊಂಡಿದ್ರು ಮಾಸ್ ಸಿನಿಮಾನ ಆಯ್ಕೆ ಮಾಡ್ಕೊತಾರೆ, ಒಂದು ನಿರ್ಮಾಣ ಮಾಡ್ಬೇಕಿದೆ ಅಂತ. ಬಟ್ ವಿಭಿನ್ನವಾಗಿ ಯೋಚನೆ ಮಾಡಿ ಒಂದು ಕ್ಲಾಸ್ ಸಿನಿಮಾದ ಜೊತೆಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಚೂಸ್ ಮಾಡಿದೀರಾ. ಸೊ ಇದ್ರ ಬಗ್ಗೆ ಏನಾದ್ರು ನಾನು ಪ್ರತಿ ಇಂಟರ್ವ್ಯೂಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಂತ ಒಂದು ಸಿನಿಮಾ ಮಾಡಿದೀವಿ ಅಂತ. ಹೌದು, ನಾನು ಕಮರ್ಷಿಯಲಿ ನಾನು ಒಬ್ಬ ಆಕ್ಷನ್ ಹೀರೋನೇ, ಬಟ್ ಇಲ್ಲಿ ಏನಾಗುತ್ತೆ ಆಸ್ ಆರ್ಟಿಸ್ಟ್ ಅಂದ್ಬಿಟ್ಟು ನಮ್ಮಲ್ಲೂ ಒಬ್ಬ ಆಡಿಯನ್ಸ್ ಇರ್ತಾರಲ್ಲ. ಎಲ್ಲೋ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತುಂಬಾ ಜಾಸ್ತಿ ನೋಡ್ತಿದ್ದಾರೆ, ನಮ್ಮ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅಂದಾಗ ನಾವೆಲ್ಲೋ ಮಿಸ್ ಆಗ್ತಿದೀವಿ ಅನ್ನೋದು ಒಂದು ಅನ್ಸುತ್ತೆ. ಸೊ ಅದಕ್ಕೆ ತುಂಬಾ ಕಾನ್ಶಿಯಸ್ ಆಗಿ ಈ ಸಿನಿಮಾ ಈ ಲೈನ್ ನ ಒಂದು ತುಂಬಾ ಸ್ಟ್ರಾಂಗ್ ಮೆಸೇಜ್ ಇರುವಂತ ಒಂದು ಲೈನ್ ನ ತಗೊಂಡ್ವಿ. ತುಂಬಾ ದೊಡ್ಡ ದೊಡ್ಡ ವಿಷಯನ ಹೇಳಕ್ ಹೊರಟ್ವಿ. ನಮಗೂ ಗೊತ್ತಿರಲಿಲ್ಲ ಎಕ್ಸ್ಪೆರಿಮೆಂಟ್ ಇದು ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಸರ್, ಎಸ್ಪೆಷಲಿ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳೇ ಈ ಸಿನಿಮಾನ ಹೊಗಳ್ತಿದ್ದಾರೆ. ಹೆಣ್ಮಕ್ಳು ಖುಷಿಯಾಗಿದ್ರೇನೆ ಸಾಕು ನಮ್ಗೆ. ಯಾಕಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳೋದೆ ಅವರು, ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರಲ್ಲ. ಸೊ ಸೊಸೈಟಿಲಿ ಹೊರಗಡೆ ಅಂತ ಅವ್ರ ಮೇಲೆ ಒಂದೊಂದಷ್ಟು ದೌರ್ಜನ್ಯಗಳಿದೆಯಲ್ಲ, ಅದನ್ನೆಲ್ಲ ಧ್ವನಿ ಎತ್ತಬೇಕು. ನಮ್ಗಿರೋದು ಸಿನಿಮಾ ಅನ್ನೋ ಒಂದು ಮೀಡಿಯಮ್, ಆ ಮೀಡಿಯಾದಲ್ಲೇ ನಾವು ತೆಗಿಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಬೇಕು. ಸೊ ಅದು ಆ ರೀಸನ್ಗೋಸ್ಕರನೇ ಹೆಣ್ಮಕ್ಳ ಮೇಲೆನೆ ಒಂದು, ನಾನು ಫಸ್ಟ್ ಪೋಸ್ಟರ್ ಬಿಟ್ಟಾಗ್ಲೂ ಹೇಳಿದ್ದೆ, ಒಂದು ಹೆಣ್ಣಿಂದನೇ ಒಂದು 7 ಸುತ್ತ ಒಂದು ಪಾತ್ರಗಳು ಸುತ್ತತ್ತೆ ಅಂತ. ಇಡೀ ಸಿನಿಮಾದ ಕತೆ ಕೂಡ ಅದು ತುಂಬಾ ಚೆನ್ನಾಗಿ ಓಪನಿಂಗ್ ಆಗ್ತಿದೆ. ತುಂಬಾ ಖುಷಿ ಇದೆ. ಸರ್, ತುಂಬಾ ಜನ ಅನ್ಕೊಂಡಿದ್ರು ಇಂತಹ ಸಬ್ಜೆಕ್ಟ್ ಅನ್ನು ತಗೊಂಡ್ ಬಂದ್ರೆ ಥಿಯೇಟರ್ ಅಲ್ಲಿ ಜನ ಒಪ್ಕೋತಾರ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು. ಇಲ್ಲ, ಖಂಡಿತವಾಗ್ಲೂ ಒಪ್ಕೊಂತಾರೆ. ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಇದೇ ತರದ ಸಿನಿಮಾಗಳು ಎಕ್ಸ್ಪೆರಿಮೆಂಟ್ ಆಗೋದು. ಅದು ಆ ಆಕ್ಟರ್ಸ್ ಗಳು ಇಲ್ಲಿ ಯಾರು ಬಂದು ಪ್ರಮೋಟ್ ಮಾಡಿರೋದಿಲ್ಲ. ಜಸ್ಟ್ ಕಂಟೆಂಟ್ ಒಂದಿಂದ ರೀಸನ್ ಇಂದಾನೆ ಅದೆಲ್ಲ ಸಿನಿಮಾಗಳಲ್ಲಿ 5 ಕೋಟಿ 6 ಕೋಟಿ ಕಲೆಕ್ಷನ್ಸ್ ಗಳು ಮಾಡ್ಕೊಂಡು ಹೋಗುತ್ತೆ. ಸೊ ಅವಾಗ ನಮಗೆ ತುಂಬಾ ಸ್ಟ್ರಾಂಗ್ ಇತ್ತು, ನಮ್ಮ ಆಡಿಯನ್ಸ್ ಈ ತರದ ಒಂದು ಕಥೆಗಳು ಬೇಕು ಅಂತ. ಆ ರೀಸನ್ಗೋಸ್ಕರನೇ ಅನ್ಸುತ್ತೆ ನಾವು ಈ ತರದ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ತಗೊಂಡಿದ್ದು. ಅಂದ್ರೆ ವಿಭಿನ್ನ ಪ್ರಯತ್ನಗಳು ನಡಿಲೇಬೇಕು ಇಂಡಸ್ಟ್ರಿಲಿ. ನಾವು ಕಮರ್ಷಿಯಲ್ ಹೀರೋಗಳು ಯಾವುದು, ಬಟ್ ನಾವು ನೋಡೋದು ಈ ತರ ಸಿನಿಮಾಗಳಲ್ಲ. ಸೊ ಇಂಡಸ್ಟ್ರಿ ಚೆನ್ನಾಗ್ ಆಗ್ಬೇಕು ಅಂದ್ರೆ, ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರಬೇಕು, ಒಳ್ಳೊಳ್ಳೆ ರಿವ್ಯೂಗಳು ಇವ್ರು ಬರಬೇಕು, ರೈಟರ್ಸ್ ಗಳು ಬರಬೇಕು. ಒಳ್ಳೆ ರೈಟರ್ಸ್ ಗಳು ಸಿಕ್ಕಿದ್ರೆ ಮಾತ್ರ ನಮ್ಗೆ ಈ ತರ ಒಳ್ಳೆ ಸಿನಿಮಾ ಬರಕಾಗುತ್ತೆ. ನನ್ನ ಇಡೀ ಚಿತ್ರತಂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬಾ ಡೇ ಅಂಡ್ ನೈಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅನ್ಸುತ್ತೆ ಈ ತರ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ಇವತ್ತು ನಮ್ಗೆ ನಮ್ಮ ತಂಡಕ್ಕೆ ಸಿಕ್ಕಿದೆ. ಗೆದ್ದಿದೀವಿ. ಥ್ಯಾಂಕ್ ಯು ಸೋ ಮಚ್. ಚೆಲುವರಾಯಸ್ವಾಮಿ ಅವರು ಕೂಡ ಸಿನಿಮಾ ನೋಡಿ ನಿಮಗೇನಾದ್ರು ಆಸ್ ಎ ನಿರ್ಮಾಪಕನಾಗಿ ಇಲ್ಲ, ನಿನ್ನೆ ಅವರು ಆಸ್ ಎ ತಂದೆಯಾಗಿ ಬಂದಿದ್ರು. ಮಗನ ಸಿನಿಮಾ ನೋಡಕ್ಕೆ ತಂದೆಯಾಗಿ ಬಂದಿದ್ರು. ತುಂಬಾ ಎಮೋಷನ್ ಕೂಡ ಆಗಿದ್ರು ಅವರು. ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಕ್ಚುಲಿ ನಿನ್ನೆ ಯಾರು ಫ್ಯಾಮಿಲಿ ಆಡಿಯನ್ಸ್ ಯಾರು ಬಂದಿದ್ರಲ್ಲ, ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವಿಬ್ರು ಸೇರ್ಕೊಂಡು ಯಾವ್ದೋ ಒಂದು ನಾರ್ಮಲ್ ಆಗಿರೋದು ಒಂದು ಲವ್ ಸ್ಟೋರಿ ಮಾಡಿದೀವಿ. ಇವ್ರನ್ನೆಲ್ಲ ಹಾಕೊಂಡು ಏನ್ ಮಾಡಿದೀರಾ ಅನ್ನೋದೊಂದು ಕ್ವಶನ್ ಇತ್ತು. ನಾವು ಕೂಡ ಯಾರಿಗೂ ಸಿನಿಮಾ ತೋರಿಸಿರ್ಲಿಲ್ಲ. ನಿನ್ನೆನೆ ಸಿನಿಮಾ ನೋಡ್ಬೇಕು ಅನ್ನೋದೊಂದಿತ್ತು. ಸೊ ತುಂಬಾ ಭಾರತದ ಹೃದಯದಿಂದ ಹೊರಗಡೆ ಹೋದ್ರು. ನೋಡ್ಬೇಕಾದ್ರೆ ಆ ಎಕ್ಸ್ಪ್ರೆಷನ್ಸ್ ಗಳಲ್ಲೇ ಗೊತ್ತಾಗ್ತಿತ್ತು. ತುಂಬಾ ಇಡೀ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್, ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಿಮ್ಮ ವೈಫ್ ಕೂಡ ನಿನ್ನೆ ಬಂದಿದ್ರು, ಹೌದು. ಏನ್ ರಿವ್ಯೂ ಕೊಟ್ರು? ಇಲ್ಲ, ತುಂಬಾ ಖುಷಿ ಪಟ್ರು. ತುಂಬಾ ಚೆನ್ನಾಗಿ ಖುಷಿ ಪಟ್ರು. ಇನ್ನ ಎಲ್ಲೆಲ್ಲಿ ಸಕ್ಸಸ್ ರ್ಯಾಲಿ ಇರುತ್ತೆ ಇದಾಗಿ? ಖಂಡಿತ ಎಲ್ಲ ಇರುತ್ತೆ. ಫಸ್ಟ್ ಈ ಸೆಂಟರ್ ಮುಗಿಸ್ಕೊಂಡಿದೀವಿ. ನೆಕ್ಸ್ಟ್ ಪ್ರಸನ್ನಾಗಿ ಹೋಗ್ತಿದೀವಿ. ನಾಳೆ ಮಂಡ್ಯ ಹೋಗ್ತಿದೀವಿ. ಮದ್ದೂರು, ದಾವಣಗೆರೆ, ಶಿವಮೊಗ್ಗ, ಎಂಟೈರ್ ಕರ್ನಾಟಕ ನಾವು ಟ್ರಾವೆಲ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.